ಸರಿ, ಇನ್ನು ಮಹಾಲಕ್ಷ್ಮಿ ನಿಮ್ಮ ಕೇಳೋದಾದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡು, ನಿಮ್ಮ ತಂದೆ ತಾಯಿ, ನೀವು ಪ್ರಿಪೇರ್ ಆಗ್ಲಿಕ್ಕೆ ಅವ್ರು ಹೇಗೆ ನೆರವಾದರು? ಇದೇನು ಟ್ಯೂಷನ್ ಅನ್ನೋದೇನಾದರೂ ಬೇಕಾಗತ್ತಾ, ಬೇಕಾಗಲ್ವಾ? ಕ್ಲಾಸಲ್ಲಿ ಪಾಠ ಕೇಳಿದ್ರೆ ಸಾಕಾಗತ್ತಾ, ಹೇಗೆ ಅಂತ ಮಹಾಲಕ್ಷ್ಮಿ? ನಾನು ಯಾವ ಟ್ಯೂಷನ್ಗೂ ಹೋಗಿಲ್ಲ, ಮನೇಲಿ ಓದಿರೋದು. ಅದ್ ಬಿಟ್ರೆ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾರೋ ಅಷ್ಟೇ ಅಷ್ಟೇ ಸಾಕು. ನಾವು ಸೆಲ್ಫ್ ಸ್ಟಡಿ ಮಾಡೂನು ಸ್ಕೋರ್ ಮಾಡ್ಬೋದು. ತುಂಬಾ ಮನೇಲೆ ಆರಾಮಾಗಿ ಓದ್ಬೋದು. ಅಪ್ಪ ಅಮ್ಮ ಇಬ್ರು ಸಪೋರ್ಟಿವ್ ಆಗಿದ್ದಾರೆ. ಬೆಳಗ್ಗೆ ಎದ್ದು ಓದ್ಬೇಕಾದ್ರೆ ಅಮ್ಮನ ಜೊತೆಲೆ ಎದ್ದೋಳೋರು, ಅಪ್ಪನೂ ಅಷ್ಟೇ. ಏನೇ ಗೊತ್ತಾಗ್ಲಿಲ್ಲ ಅಂದ್ರೆ, ನಾನು ಯಾವ್ದೋ ಒಂದು ಸಮ್ ಗೊತ್ತಾಗ್ಲಿಲ್ಲ, ಸೈನ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಗೊತ್ತಾಗ್ಲಿಲ್ಲ ಅಂದ್ರು ಅಪ್ಪನ್ ಕೇಳ್ತಿದ್ದೆ. ಅವ್ರಿಗೂ ಅರ್ಥ ಆಗೋದು. ಸೊ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡೋರು. ಅವಾಗ ಒಬ್ರಿಂದ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡಾಗ ತುಂಬಾ ಅರ್ಥ ಆಗುತ್ತೆ. ಸೊ ಮನೇಲೂ ತುಂಬಾ, ನಾನ್ ಮನೇಲೂ ಓದ್ತಿದ್ದೆ, ಸ್ಕೂಲಲ್ಲೂ ಓದ್ತಿದ್ದೆ, ಯಾವ್ದು ಟ್ಯೂಷನ್ ಹೋಗಿಲ್ಲ. ಫೈನ್. ಮನಸ್ವಿನಿ, ನೀವು ಟ್ಯೂಷನ್ ಏನಾದರೂ ಹೋಗಿದ್ದೀರಾ? ಮನಸ್ವಿನಿ, ಟ್ಯೂಷನ್ಗೆ ಹೋಗಿದ್ದೆ. ಓಕೆ, ಅಂದರೆ ಯಾವ ಸಬ್ಜೆಕ್ಟ್ಗಳಿಗೆ ಅಂತ ಹೋಗ್ತಾ ಇದ್ರಿ ನೀವು? ಪ್ರಿಫರ್ ಮಾಡಿದ್ದು ಮ್ಯಾಥ್ಸ್, ಸೈನ್ಸ್ ಎರಡು ಟ್ಯೂಷನ್ ತಗೊಂಡಿದ್ದೆ. ಓಕೆ. ಅಂದರೆ ಈಗ ಟ್ಯೂಷನ್ಗೆ ಎಷ್ಟು ಗಂಟೆಗಳ ಕಾಲ ಟ್ಯೂಷನಲ್ಲಿ ನೀವು ಇರ್ತಾ ಇದ್ದದ್ದು? ಆನಂತರ ಮನೆಗೆ ಬಂದು ಎಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಹೇಗೆ ಅಂತ? ಟ್ಯೂಷನ್ ಮ್ಯಾಕ್ಸಿಮಮ್ 2 hours ಏನೋ ಇರ್ತಿತ್ತು. ಆಮೇಲೆ ಮನೆಗೆ ಬಂದುಬಿಟ್ಟು ಟ್ಯೂಷನಲ್ಲಿ ಹೇಳ್ಕೊಟ್ಟಿರೋದು, ಸ್ಕೂಲಲ್ಲಿರೋದು ಎಲ್ಲಾನು ಒಂದ್ಸತಿ ರಿವೈಸ್ ಮಾಡ್ತಿದ್ದೆ. ಅವತ್ತಿನ ದಿನ ಏನೇನು ಹೇಳ್ಕೊಡ್ತಿದ್ರು ಎಲ್ಲ ರಿವೈಸ್ ಮಾಡ್ತಿದ್ದೆ. ಸೊ ಆ ಥರ ಟ್ಯೂಷನ್ನು ತುಂಬಾ ಹೆಲ್ಪ್ ಮಾಡಿದೆ. ಟ್ಯೂಷನಲ್ಲೂ ಟೆಸ್ಟ್ ಎಲ್ಲ ಕೊಡ್ತಿದ್ರು, ಆ ಟೆಸ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿದ್ದೆ. ಒಂದು ಟೆಸ್ಟ್ನು ಮಿಸ್ ಮಾಡಬಾರ್ದು ಅಂತ ಇತ್ತು ನನ್ನ ಗೋಲು. ಮುಂದಕ್ಕೆ ಏನಾಗಬೇಕು ಅಂತ ತುಂಬ ಹೆಲ್ಪ್ ಆಯಿತು. ಮುಂದಕ್ಕೆ ಏನಾಗಬೇಕು ಅಂತ ಮನಸ್ವಿನಿ? ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ. ಅಕ್ಕ, ನೀನು ಒಂದೇ ಆಸ್ಪತ್ರೆಗೆ ವರ್ಕ್ ಮಾಡಬೇಕು ಅಂತನಾ? ಅಯ್ಯೋ. ಪ್ರಣತಿ, ನಿನ್ನ ಗೋಲ್ ಏನಮ್ಮ ಪ್ರಣತಿ? ಏನಾಗಬೇಕು ಅಂತಿದೆ? ಯಾವುದು? ಅಥವಾ ಪ್ರಯಾರಿಟಿ 1, ಪ್ರಯಾರಿಟಿ 2 ಇದಾಗಲ್ಲ ಅಂದರೆ ಇದಾದರೂ ಆಗ್ಬೇಕು ನಾನು, ಈ ಥರದ್ದೊಂದು ಫೋಕಸ್ ಅಂತ ಬಂದಾಗ ಮುಂದೆ ಎಲ್ಲಿ ಓದಬೇಕು ಅಂತ ಆಸೆ ಇದೆ ನಿನಗೆ? ಏನು ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸೆ ಇದೆ, ಹೇಗೆ ಅಂತ? IAS ಆಗಬೇಕು ಅಂತ ಆಸೆ ಇದೆ ಸರ್. ಅದೊಂದೇ, ಇನ್ಯಾವುದು ಗೋಲ್ ಇಟ್ಕೊಳ್ಳಲ್ಲ ನೀನು? ಏನಕ್ಕೆ IAS ಆಗಬೇಕು ಅಂತ ಅಷ್ಟೊಂದು ಆಸೆ? ಅದು ನಮ್ಮ ಪೇರೆಂಟ್ಸ್ ಆಸೆ ಕೂಡ ಸರ್. ಅದಕ್ಕೇನೆ ನಮ್ಮ ತಂದೆ ಲಾಯರ್, ಸೊ ಅವ್ರಿಗೇನೆ ಇಷ್ಟ ನಾನು IAS ಆಗಿ ನೋಡೋಕೆ. ಅದಕ್ಕೇನೆ ನಮ್ಮ ತಾಯಿ ಟೀಚರ್, ಅದಕ್ಕೇನೆ ಇಷ್ಟ ಆಗುತ್ತೆ. ಫೈನ್. ಮಹಾಲಕ್ಷ್ಮಿ, ನಿನಗೇನಾಗಬೇಕು ಅಂತಿದೆಯಮ್ಮ? ಸರ್, ನಾನು ನೀಟ್ನ ಚೆನ್ನಾಗಿರೋ ರ್ಯಾಂಕ್ ಅಲ್ಲಿ ಕ್ರಾಸ್ ಮಾಡಿ ಡಾಕ್ಟರ್ ಆಗ್ಬೇಕು ಅಂತ. ಗುಡ್. ಒಳ್ಳೆ ಡಾಕ್ಟರ್ಗಳಾಗಿ, ಎಲ್ರಿಗೂ ಒಳ್ಳೆಯದಾಗಲಿ. ಅನೇಕರಿಗೆ ನಿಮ್ಮ ಒಂದು ಸಾಧನೆ ಸ್ಫೂರ್ತಿಯಾಗಲಿ. ಥ್ಯಾಂಕ್ ಯು ಸೋ ಮಚ್. ಅನೇಕರಿಗೆ ಯಾರು ಸಲಹೆಗಳು ಕೇಳಿದ್ರೆ ಸಲಹೆಗಳನ್ನು ಕೊಡಿ. ತಂದೆ ತಾಯಿಗೆ ಬಹಳ ಖುಷಿ ಕೊಟ್ಟಿರ್ತೀರಿ ಇವತ್ತು. ಇದೇ ಥರ ನಿಮ್ಮ ಈ ಜೈತ್ರ ಯಾತ್ರೆ ಮುಂದುವರಿಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ವಲ್ಪ ಮುಂದೆ ಬನ್ನಿ ಸರ್, ಫೋಟೋ ಬರಲ್ಲ, ಮೇಲ್ಗಡೆ ಫೋಟೋ ಬರಲ್ಲ.